ಎಲ್ಲ ಮಹಿಳಾ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗುವಂತಹ ಹಂತಕ್ಕೆ ಬಂದು ಮುಟ್ಟಿದೆ. ಹೌದು, ಸೊ ಇನ್ನೇನು ಪ್ರಾರಂಭವಾಗಲಿದೆ. ಒಟ್ಟಾರೆಯಾಗಿ ನಿಮಗೆ 6,000 ಕೇವಲ 1 ತಿಂಗಳ ಸಮೀಪದಲ್ಲಿ ಜಮಾ ಆಗಿದೆ ಅಂತ ಹೇಳಬಹುದು. ಈಗಾಗಲೇ 2,000 ಆಲ್ರೆಡಿ 31ನೇ ಕಂತಿನ ಹಣ ಏಪ್ರಿಲ್ ತಿಂಗಳ ಹಣ ಜಮಾ ಆಯ್ತು. ಜೊತೆಗೆ 32 ಮೇ ತಿಂಗಳ ಹಣವು ಕೂಡ ಜಮಾ ಆಗ್ತಾ ಇದೆ. ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿದ್ದಾರೆ. 1,24,48,000 ಮಹಿಳೆಯರಿದ್ದೀರಿ. ಅದರ ಒಳಗೆ ಈಗಾಗಲೇ 70 ರಿಂದ 75 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇನ್ನು ಬಹಳಷ್ಟು ಫಲಾನುಭವಿಗಳೇನು ಬಾಕಿ ಉಳಿದಿಲ್ಲ. ಸೊ ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಅದಾದ ಬಳಿಕ ಕೆಲವೇ ದಿನಗಳಲ್ಲಿ ಈ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ಯಾಕೆ ಅಂತ ಕೇಳೋದಾದ್ರೆ, ಸುಮಾರು 4 ಕಂತುಗಳು ಪೆಂಡಿಂಗ್ ಉಳಿದಿದ್ವು. ಆ ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಸರ್ಕಾರ ನೋಡ್ತಾ ಇದೆ. ಯಾಕಂದ್ರೆ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ದುಡ್ಡು ಬೇಕಾಗಿತ್ತು ಅಷ್ಟು ದುಡ್ಡನ್ನ ಆಲ್ರೆಡಿ ಬಜೆಟ್ ಮಂಡನೆಯಲ್ಲಿ ಅದಕ್ಕೆ ಮೀಸಲಿಟ್ಟು ಬಿಟ್ಟಿದ್ರು. ಎಷ್ಟಂದ್ರೆ 26,800 ಕೋಟಿಯಷ್ಟು ದುಡ್ಡನ್ನ ಮೀಸಲ್ ಇಟ್ಟಿದ್ರು. ಸೊ ಹಾಗಾಗಿ ಅಷ್ಟೆಲ್ಲವೂ ದುಡ್ಡು ಈಗ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಸಾಕಾಗತ್ತೆ. ಸೊ ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪೆಂಡಿಂಗ್ ಉಳಿದಿರತಕ್ಕಂತಹ 4 ಕಂತುಗಳಲ್ಲಿ 2 ಕಂತುಗಳನ್ನ ಕ್ಲಿಯರ್ ಮಾಡಿ 3ನೇ ಕಂತಿನ ಹಣಕ್ಕೆ ಬರ್ತಿದ್ದಾರೆ. ಹೌದು, ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಮೊದಲೇ ಬಿಡುಗಡೆ ಮಾಡಬೇಕಾಗಿತ್ತು. ಆದ್ರೆ ಅವರ ಒಂದು ವಿಚಾರ ಏನಿತ್ತಪ್ಪ ಅಂದ್ರೆ, ಆಲ್ರೆಡಿ ಲಕ್ಷಾಂತರ ಫಲಾನುಭವಿಗಳಿಗೆ ನಾವು ಅರ್ಹತೆ ಹೊಂದಿಲ್ಲ, ಆದ್ರೂ ಸಹಿತ ದುಡ್ಡು ಕೊಡ್ತಾ ಇದೀವಿ. ಅಂತದ್ರಲ್ಲಿ ಮೃತಪಟ್ಟವರಿಗೂ ಕೂಡ ದುಡ್ಡು ಜಮಾ ಮಾಡಿ ನೂರಾರು ಕೋಟಿ ಗಟ್ಟಲೆ ಸರ್ಕಾರ ನಷ್ಟವನ್ನ ಅನುಭವಿಸಿದೆ. ಈಗ ಮತ್ತೆ ಇದೇ ನಷ್ಟವನ್ನ ಸರ್ಕಾರ ಅನುಭವಿಸುವುದು ಬೇಡ. ಸೊ ಹೀಗಾಗಿ ಪ್ರತಿ ಗೃಹಲಕ್ಷ್ಮಿಯರ ವೆರಿಫಿಕೇಶನ್ ಆಗ್ಲಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಲ್ಲಿ ಯಾರು ಅರ್ಹತೆ ಹೊಂದಿದ್ದಾರೆ ಅನ್ನುವಂಥದ್ದನ್ನ ನಾವು ಪರಿಶೀಲಿಸೋಣ. ಅದರಲ್ಲಿ ಅರ್ಹತೆ ಹೊಂದಿರತಕ್ಕಂತಹ ಮಹಿಳೆಯರಿಗೆ ಮಾತ್ರ ದುಡ್ಡನ್ನ ಕೊಡುವಂಥದ್ದು. ಮೃತಪಟ್ಟವರ ಅಕೌಂಟ್ಗಳಿಗೆ ನೂರಾರು ಕೋಟಿ ಲಾಭವಾಗಿದ್ದು, ಆ ಲಾಭವಾಗಿರತಕ್ಕಂತಹ ಒಂದು ದುಡ್ಡನ್ನ ರಿಟರ್ನ್ ಅಂತರೂ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಸರ್ಕಾರ. ಆದ್ರೆ ಇನ್ಮೇಲಿಂದ ಮತ್ತೆ ಅವರಿಗೆ ದುಡ್ಡು ಹೋಗಬಾರದು ನೋಡಿ, ಆ ರೀತಿ ತಡೆ ಹಿಡಿಲಿಕ್ಕೆ ಒಂದು ಆಪ್ಷನ್ ಏನಪ್ಪಾ ಅಂದ್ರೆ ಅದು ಪರಿಷ್ಕರಣೆ. ಸೊ ವೆರಿಫಿಕೇಶನ್ ಆಗ್ತಾ ಲಕ್ಷಾಂತರ ಫಲಾನುಭವಿಗಳು ಅರ್ಹತೆ ಹೊಂದಿದಾರ ಅಥವಾ ಇಲ್ವಾ ಅಂತ ನೋಡ್ಕೊಂಡು ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಹೇಳಿ, ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಲಿಕ್ಕೆ ಹೇಳಿ, ಅದೆಲ್ಲವೂ ಕೂಡ ಪರಿಶೀಲನೆ ಆದ ತಕ್ಷಣ ಈಗ ಸುಮಾರು 4 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರನ್ನ ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿದಂತ ಜೊತೆಗೆ ಮೃತಪಟ್ಟವರು, ಅದರ ಜೊತೆಗೇನೆ 2 ರೇಷನ್ ಕಾರ್ಡ್ ಗಳನ್ನ ಒಂದೇ ಮನೆಯಲ್ಲಿ ಹೊಂದಿದಂತವರನ್ನ ತೆಗೆದು ಹಾಕ್ತಿದ್ದಾರೆ. ಸೊ ಇನ್ನು ಕೂಡ ಪರಿಶೀಲನೆ ಸ್ಟಾರ್ಟ್ ಇದೆ. ನೀವು ಈಗಾಗಲೇ ಮುಕ್ತಾಯವಾಗಿದೆ, ದುಡ್ಡು ಬಿಡುಗಡೆ ಮಾಡಿದಾರೆ ಅಂತ ಅನ್ಕೊಂಡಿದ್ರೆ ತಪ್ಪು ಕಲ್ಪನೆ. ಇನ್ನೂ ಕೂಡ ಅದು ಪ್ರಾರಂಭ ಇದೆ. ಸುಮಾರು ಕಳೆದ 2 ವರ್ಷದಿಂದ ಪರಿಷ್ಕರಣೆ ಪ್ರಾರಂಭನೇ ಇದೆ, ಅದು ಮುಕ್ತಾಯವೇ ಆಗಿಲ್ಲ. ಅರ್ಹತೆ ಹೊಂದಿದಂತವರಿಗೆ ದುಡ್ಡು ಜಮಾ ಮಾಡ್ತಾ ಈ ಕಡೆ ಅರ್ಹತೆ ಹೊಂದಿಲ್ಲದವರಿಗೆ ತೆಗೆದಾಕ್ತಾ ಬರ್ತಿದ್ದಾರೆ. ಸೊ ಈಗ ಈ ಗೃಹಲಕ್ಷ್ಮಿಯರಿಗೆ ಒಟ್ಟಾರೆಯಾಗಿ 31ನೇ ಏಪ್ರಿಲ್ ತಿಂಗಳ ಹಣ ಜಮಾ ಆಗಿದೆ, ಕ್ಲಿಯರ್ ಆಗಿದೆ. 32 ಮೇ ತಿಂಗಳ ಹಣ ಆಲ್ರೆಡಿ ಲಕ್ಷಾಂತರ ಫಲಾನುಭವಿಗಳಿಗೆ ಜಮಾ ಆಗಿದ್ದು, ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ, ಅವ್ರಿಗೂ ಕೂಡ ಜಮಾ ಮಾಡಲಾಗತ್ತೆ, ವರಿ ಮಾಡ್ಕೊಳ್ಬೇಡಿ. ಇನ್ನು ಇದರ ಜೊತೆಗೇನೆ ಸ್ನೇಹಿತರೆ, 33 ಇದು ಜೂನ್ ತಿಂಗಳ ಹಣ, ಇದು ಕೂಡ ಬಿಡುಗಡೆ ಆಗ್ತಾ ಇದೆ. 2,400 ಕೋಟಿಯಷ್ಟು ಫಂಡ್ ಅನ್ನ ಮತ್ತೆ ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದೆ ಅಂತೆ. ಸೊ ಈ ಜೂನ್ ತಿಂಗಳವಷ್ಟೇ ಅಲ್ಲದೆ ಜುಲೈ ತಿಂಗಳ ಹಣವು ಕೂಡ ಪೆಂಡಿಂಗ್ ಉಳಿದಿದೆ ಅಲ್ವಾ. ಯಾಕಂದ್ರೆ ಆಗಸ್ಟ್ ತಿಂಗಳಿದು, ಇದು ಆಗಸ್ಟ್ ಕೂಡ ಮುಗಿಲಿಕ್ಕೆ ಬರುತ್ತೆ, ಇನ್ನೇನ್ ಸೆಪ್ಟೆಂಬರ್ ಪ್ರಾರಂಭವಾಗುತ್ತೆ. ಅದಕ್ಕಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳದು ಕೂಡ ಕೊಡಲಾಗುತ್ತೆ. ಅದಕ್ಕಿಂತ ಮುಂಚೆ ಈ 33 ಜೂನ್ ತಿಂಗಳ ಹಣವನ್ನ ಕ್ಲಿಯರ್ ಮಾಡಿದ್ರೆ ಸರ್ಕಾರಕ್ಕೆ ಒಂದಿಷ್ಟು ರಿಲೀಫ್ ಸಿಕ್ಕಂಗ ಆಗತ್ತೆ. ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳಲ್ಲಿ 3 ಕಂತುಗಳನ್ನಾದ್ರೂ ಕ್ಲಿಯರ್ ಮಾಡಿದಿವಿ ಎನ್ನುವಂತಹ ರಿಲೀಫ್ ಅವರಿಗೆ ಸಿಕ್ಕಂಗ ಆಗತ್ತೆ. ನಿಮಗೆ ಜ್ಞಾಪಕ ಇರಲಿ, 22,400 ಕೋಟಿಯಷ್ಟು ಪ್ರತಿಯೊಂದು ಕಂತಿನಲ್ಲಿ ದುಡ್ಡು ಬೇಕಾಗತ್ತೆ ಸ್ನೇಹಿತರೆ. ಈಗ 4,800 ಕೋಟಿ ಸರ್ಕಾರ ಆಲ್ರೆಡಿ ಬಿಡುಗಡೆ ಮಾಡಿ 2 ತಿಂಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ಇನ್ನು ಈ 32ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗ್ತಾ ಇದ್ದು, ಸೊ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಯಾದಗಿರಿ, ಅದೇ ರೀತಿಯಾಗಿ ಉಡುಪಿ,
ಸೊ ಅದೇ ರೀತಿಯಾಗಿ ಚಿಕ್ಕಮಗಳೂರು, ಅದೇ ರೀತಿಯಾಗಿ ಮಂಡ್ಯ, ಕೊಪ್ಪಳ, ಈ ಸಾಮಾನ್ಯವಾದಂತಹ ಇನ್ನು ಹಲವಾರು ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಸೊ ಇನ್ನು ಜಮಾ ಆಗದೇ ಇರುವಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ನೀವು 15 ದಿನದಲ್ಲಿ 2 ತಿಂಗಳ ಹಣವನ್ನ ಸುಮಾರು 4,000 ರೂಪಾಯಿ ಪಡ್ಕೊಂಡಿದ್ದೀರಿ. ಇನ್ 15 ದಿನದಲ್ಲಿ ಇನ್ನು ಒಂದು ಕಂತು ಬಂದ್ರೆ ಕೇವಲ ಒಂದೇ ತಿಂಗಳಲ್ಲಿ 6,000 ರೂಪಾಯಿ ನೀವು ಪಡ್ಕೊಂಡಂಗ ಆಗತ್ತೆ ಸ್ನೇಹಿತರೆ. ಹಾಗಾದ್ರೆ ನಿಮ್ಮ ಜಿಲ್ಲೆ ಯಾವುದು, ನಿಮಗೆ ಎಷ್ಟು ಕಂತುಗಳು ಬಂದಿದಾವೆ, 31ನೇ ಕಂತು ಬಂತ ಅಥವಾ 31, 32 2 ತಿಂಗಳ ಹಣ ಬಂತ, ಅಥವಾ ಈಗ 33ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗೋತಿದೆ. ಸೊ ನಿಮ್ಮ ಜಿಲ್ಲೆ ಯಾವುದು, ಯಾವ ಕಂತುಗಳು ಬಂದ್ವು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಕೂಡ ಕ್ಲಾರಿಫಿಕೇಶನ್ ಸಿಗತ್ತೆ. ಹೌದಪ್ಪ, ಈ ಜಿಲ್ಲೆವರೆಗೆ ಎಂತಷ್ಟು ಜಮಾ ಆಗಿದೆ ಅಂತ ಗೊತ್ತಾಗತ್ತೆ. ಅದರ ಜೊತೆಗೇನೆ ನೀವು ಯಾವ ಜಿಲ್ಲೆಯದವರು ಮತ್ತು ನಮ್ಮ ವಿಡಿಯೋ ಯಾವ ಯಾವ ಜಿಲ್ಲೆಗಳ ತನಕ ಹೋಗಿ ಮುಟ್ತಾ ಇದೆ ಅನ್ನುವಂಥದ್ದು ಕೂಡ ನಮಗೆ ಕ್ಲಾರಿಫಿಕೇಶನ್ ಸಿಕ್ಕಂಗಾಗಿ ಇನ್ನು ಹೆಚ್ಚಿನ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ದಯಮಾಡಿ ಕಮೆಂಟ್ ಮಾಡಿ. ಸೊ ಮಾಡ್ತೀರಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೊ ಈ ಇನ್ಫಾರ್ಮೇಶನ್ ನಿಮಗೆ ತಲುಪಿಸಬೇಕಾಗಿತ್ತು, ನಾನು ತಿಳಿಸಿದ್ದೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ.